ಇದೊಂದು ಅರಿವಿನ ಒಂದು ತೀರ. ಮಹನೀಯರೇ, ವಮಾ ಓತೀತುಂ ಮಿನಲ್ ಇಲ್ಮಿ ಇಲ್ಲಾ ಕಲೀಲ. ಅತ್ಯಲ್ಪ ಅರಿವನ್ನು ನಿಮಗೆ ನೀಡಲಾಗಿದೆ ಅಂತ ಪವಿತ್ರ ಕುರ್ಆನ್ ಹೇಳಿದ್ದಾರೆ. ಅದರಲ್ಲಿ ಅತ್ಯಂತ ತುಂಬ ಅರಿವನ್ನು ಪಡೆದ ಪ್ರವಾದಿ ಹಜರತ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಅರಿವಿನ ಪ್ರಭಾವ ಈ ಮದನಿ ದರ್ಗಾದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಜಗತ್ತಿಗೆ ಇಸ್ಲಾಮಿನ ಅದ್ಭುತವಾಗಿರುವ ಅರಿವನ್ನು ನೀಡಿದ ಆ ಕೇಂದ್ರ ಮದೀನಾ ರೌಲಾ ಅಡಗಿದ ಆ ಒಂದು ಅದ್ಭುತವಾದ ಒಂದು ಕೇಂದ್ರವಾಗಿದ್ದರೆ, ಅದರ ಅರಿವನ್ನು ಸಾರ್ವತ್ರಿಕವಾಗಿ ನಮ್ಮೆಡೆಯಲ್ಲಿ ಹರಡಲು ಈ ಮದನಿ ದರ್ಬಾರ್ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿ ಬೆಳೆಯುತ್ತಾ ಇದೆ. ಮಹನೀಯರೇ, ಬೇರೇನೂ ನಾನು ಮಾತನಾಡಲು ಬಯಸುವುದಿಲ್ಲ. ಅಲ್ ಮಕ್ಸೂದು ಬಿಕುಲ್ಲಿಲ್ ಇಲ್ಮ್ ಉಸೂಲುಲ್ ಅಬ್ದ್ ಇಲಾ ಜನಾಬಿ ರಬ್ಬ್. ಅಂದ್ರೆ ಎಲ್ಲ ಅರಿವಿನ ಅತ್ಯಂತ ದೊಡ್ಡದಾದ ಉದ್ದೇಶ ಅಲ್ಲಾಹನ ಕಡೆ ನಾವು ತಲುಪುವುದಾಗಿದೆ. ಆ ಅಲ್ಲಾಹನ ಕಡೆ ತಲುಪುವ ಅರಿವಿನ ಬಗ್ಗೆ ಹಜರತ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ಹಾಜರಾಗಿ ಶಿಷ್ಯ ಅನ್ನುವ ರೀತಿಯಲ್ಲಿ ಕೂತು ಪ್ರಶ್ನೆಗಳನ್ನ ಕೇಳಿ ಇಸ್ಲಾಮಿನ ಬಗ್ಗೆ, ಈಮಾನಿನ ಬಗ್ಗೆ, ಇಹ್ಸಾನಿನ ಬಗ್ಗೆ ಪ್ರಶ್ನೆ ಮಾಡಿದ್ದು ಕೂಡ ನಾವು ಅರಿತುಕೊಂಡಿದ್ದೇವೆ. ಅದರ ಬಗ್ಗೆ ವಿವರಣೆ ನೀಡಿದ್ದು ಪ್ರವಾದಿ ಹಜರತ್ ಮುಹಮ್ಮದ್ ರಸೂಲುಲ್ಲಾಹಿ. ಅತಾಕುಂ ಜಿಬ್ರೀಲ್ ಲಿಯುಅಲ್ಲಿಮಕುಂ ದೀನಕುಂ. ದೀನ್ ಅದಾಗಿದೆ. ಈಮಾನ್, ಇಸ್ಲಾಂ, ಇಹ್ಸಾನ್, ಅಶರಾತು ಸಾ, ಇವುಗಳ ಬಗ್ಗೆ ಇರುವ ಅರಿವು ಅವೆಲ್ಲವೂ ಕೂಡ ದೀನಿನ ಅರಿವಾಗಿದೆ ಅಂತ ಸ್ಪಷ್ಟವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು. ಹಾಗಾದರೆ ಆ ಅರಿವಿನ ಪ್ರಭೆಯಿಂದ ಜಗತ್ತಿನೆಲ್ಲೆಡೆ ಈ ಇಸ್ಲಾಮಿಗೆ ಒಂದು ಅಂಗೀಕಾರ, ಇಸ್ಲಾಮಿನ ಎಲ್ಲ ತತ್ವಗಳಿಗೆ, ಉದ್ದೇಶಗಳಿಗೆ, ಅರಿವಿಗೆ ಒಂದು ಅಂಗೀಕಾರ. ಆ ಅಂಗೀಕಾರದ ಒಂದು ಬೆಳಕಾಗಿದೆ ಈ ಮದನಿ ದರ್ಬಾರ್ ಅನ್ನುವುದು. ಹಾಗಿರುವಾಗ ಈ ಅಂಗೀಕಾರದಲ್ಲಿ ಅಡಗಿದಂತಹ ತತ್ವ ಏನೆಂದರೆ ಯಕೀನೆ ಮುಹಕ್ಕಂ, ಅತ್ಯಂತ ದೃಢವಾದಂತಹ ನಂಬಿಕೆ. ಆಮೇಲೆ ವೈಗಾಮ್, ಅತ್ಯಂತ ಸುಂದರವಾದಂತಹ ಅಮಲ್. ಮೊಹಬ್ಬತೆ ಫಾತಿಹೆ ಆಲಂ, ಜಗತ್ತನ್ನು ಜಯಿಸುವಂತಹ ಆ ಒಂದು ಸ್ನೇಹ ಅದಾಗಿದೆ. ಜಗತ್ತು ಎಲ್ಲ ಚರಿತ್ರೆಯನ್ನ ನೋಡಿದರೆ, ಆಗು ಹೋಗುಗಳನ್ನ ಎಲ್ಲವನ್ನು ಕೂಡಿ ಕಳೆದು ಎಲ್ಲವನ್ನು ನೋಡಿದರೆ ಇದನ್ನು ನಮಗೆ ಕಾಣಲು ಸಾಧ್ಯವಾಗಿದೆ. ಆದ್ದರಿಂದಲೇ ಇವತ್ತು ಇಸ್ಲಾಮಿನ ಬಗ್ಗೆ, ಇಸ್ಲಾಮಿನ ಪ್ರಭೆಯ ಬಗ್ಗೆ, ಇಸ್ಲಾಮಿನ ಆ ಒಂದು ಸೌಂದರ್ಯದ ಬಗ್ಗೆ ಜಗತ್ತಿನೆಲ್ಲೆಡೆ ಆ ಸತ್ಯವನ್ನು ಹರಡಬೇಕಾದರೆ ಇಂತಹ ಕೇಂದ್ರಗಳು ಬೆಳೆಯಬೇಕಾಗಿದೆ. ಇದನ್ನು ಅಭಿವೃದ್ಧಿ ಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಯ್ಯದ್ ಮದನಿ ದರ್ಗಾ ಸಮಿತಿಯವರು ಮಾಡ್ತಾ ಇರುವುದು ಅತ್ಯಂತ ಶ್ಲಾಘನೀಯವಾದಂತಹ ಸಂಗತಿಯಾಗಿದೆ. ಜಗತ್ತು ಇಸ್ಲಾಂ ಅನ್ನು ಯಾವುದೆಲ್ಲ ರೀತಿಯಲ್ಲಿ ಅಸಹಿಷ್ಣುತೆಯ, ಹಿಂಸೆಯ, ಜನರಿಗೆ ಒಮ್ಮೆಯೂ ಕೂಡ ಸಹಿಸಲು ಸಾಧ್ಯವಾಗದ ಧರ್ಮವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ದುರುದ್ದೇಶಗಳಿಗಾಗಿ ಪ್ರಚಾರ ಪಡಿಸುತ್ತಾ ಇರುವಾಗ ಇಸ್ಲಾಮಿನ ಸೌಂದರ್ಯವನ್ನು, ಸತ್ವವನ್ನು, ತತ್ವವನ್ನು ಜಗತ್ತಿನೆಲ್ಲೆಡೆ ಹರಡಬೇಕಾದಂತಹ ಅನಿವಾರ್ಯತೆ ನಮಗೆ ಖಂಡಿತ ಇದೆ. ಇಸ್ಲಾಂ ಏನು ಅಂತ ಕೇಳಿದರೆ ಕಡೆ ಪಕ್ಷ 4 ಸಂಗತಿಗಳನ್ನ ನಮಗೆ ಹೇಳಲು ಸಾಧ್ಯವಾಗಬೇಕು. ಅದೇನೆಂದರೆ, ಪ್ರಥಮವಾಗಿ ಮೈರಿಫತುಲ್ ಖಾಲಿಕ್, ಮೈರಿಫತುಲ್ ಮಖ್ಲೂಕ್. ಈಮಾನ್ ಅದಾಗಿದೆ. ಯಾರಿಗೂ ಕೂಡ ಇಲ್ಲಿ ಹುಟ್ಟಿ ಬಂದವನಿಗೆ ಯಾವಾಗಲೂ ಹುಟ್ಟಿಸುವವನಾಗಲು, ಸೃಷ್ಟಿಸುವವನಾಗಲು ಸಾಧ್ಯವಿಲ್ಲ ಅನ್ನುವ ಪರಮವಾದ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಅನ್ನುವ ಪವಿತ್ರವಾದ ಆ ಒಂದು ಈಮಾನಿನ ಬಲವಾದ ಆ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಲು ನಮ್ಮಿಂದ ಸಾಧ್ಯ ಆಗಬೇಕು.
ಅದು ಖಂಡಿತ ಸಾಧ್ಯ. ಜಗತ್ತಿನೆಲ್ಲೆಡೆ ಹರಡಿದಂತಹ ಒಪ್ಪಿಕೊಳ್ಳುವಂತಹ ಒಂದು ವಿಚಾರ ಅದು ಅಲ್ಲಾಹನ ಬಗ್ಗೆ ಅರಿತುಕೊಳ್ಳುವುದು. ಹಾಗೆ ಮೈರಿಫತುಲ್ ಖಾಲಿಕ್ ಅಫ್ಲಲ್ ಮಾ ಕುಲ್ತು ಅನ ವನ್ನಬಿಯೂನ ಮಿನ್ क़ब्ल ಲಾ ಇಲಾಹ ಇಲ್ಲಲ್ಲಾಹ್, ಅತ್ಯಂತ ಶ್ರೇಷ್ಠವಾದದ್ದು ಲಾ ಇಲಾಹ ಇಲ್ಲಲ್ಲಾಹ್. ಅದೇ ಇಮಾದತುಲ್ಲದ, ಅದು ಈಮಾನಿನ ಭಾಗವಾಗಿದೆ. ಜನರಿಗೆ ತೊಂದರೆಯನ್ನು ಕೊಡದಿರುವುದು ಅದು ಕೂಡ ಈಮಾನೆ. ಎರಡನೆಯ ಅಂಶ ಅದು ಖಂಡಿತವಾಗಿಯೂ ಇಬಾದತ್. ನಮ್ಮನ್ನು ಯಾಕಾಗಿ ಸೃಷ್ಟಿಸಲಾಗಿದೆ ಇಬಾದತ್ ಅಂತ ನಾವು ಒಪ್ಪಿಕೊಂಡಿದ್ದೇವೆ, ಕುರಾನ್ ಅದನ್ನು ಹೇಳುತ್ತದೆ. ಆದರೆ ಆ ಇಬಾದತ್ ಏನು, ಹಸಿದ ಬಾಯಾರಿದ ಒಂದು ಪ್ರಾಣಿಗೆ ನೀರನ್ನು ಕೊಡುವುದು ಕೂಡ ಇಬಾದತ್. ತನ್ನ ಮಡದಿಗೆ ಒಂದು ತುತ್ತು ಅನ್ನ ಕೊಡುವುದು, ಮಕ್ಕಳನ್ನ ಸಾಕುವುದು, ವಿದ್ಯೆ ಕೊಡುವುದು, ಅದು ಕೂಡ ಇಬಾದತ್ ಅಂತ ಸಾರಿದ ಪವಿತ್ರ ಇಸ್ಲಾಮಿನ ಆ ಇಬಾದತಿನ ವಿಶಾಲವಾದಂತಹ ಚಿಂತನೆ. ಮೂರನೆಯ ವಿಷಯವೇನೆಂದರೆ ಅದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿಗಳು. ಈ ಜಗತ್ತಿನಲ್ಲಿ ಅನಿಷ್ಟಗಳು ಸಂಭವಿಸುವಾಗ ಸಾಮಾಜಿಕ ಪಿಡುಗುಗಳ ವಿರುದ್ಧವಾಗಿ ನಿಲ್ಲಬೇಕಾದ ತಅಮುರೂನ ಬಿಲ್ ಮಅರೂಫ್ ವ ತನ್ಹೌನ ಅನಿಲ್ ಮುನ್ಕರ್, ಇದು ಯಾರು ಮಾಡಬೇಕು? ಇಂತಹ ದೀನಿ ಕೇಂದ್ರಗಳಿಗೆ ಮಾತ್ರ ಸಾಧ್ಯ. ಆದ್ದರಿಂದಲೇ ತಅಮುರೂನ ಬಿಲ್ ಮಅರೂಫ್, ಒಳಿತನ್ನು ಮಾಡಲು ಮಾತ್ರ ಸಾಧ್ಯ. ಎಲ್ಲಿ ದ್ವೇಷ ಹರಡಲಾಗುತ್ತದೆ ಅಲ್ಲಿ ಪ್ರೀತಿಯನ್ನ ಕೊಡಲು ಇಸ್ಲಾಮಿಗೆ ಸಾಧ್ಯ. ಪ್ರವಾದಿಯವರು ಅದನ್ನ ತೋರಿದ್ದು. ಶಾಲನ್ನು ಹಿಡಿದೆಳೆದಾಗ ಪ್ರವಾದಿಯವರ ಆ ಕುತ್ತಿಗೆಯಲ್ಲಿ ರಕ್ತ ಬರುವಂತಹ ಸನ್ನಿವೇಶ ಬಂದಾಗ ಹಿಂದಿರುಗಿ ನೋಡಿ ಫಲಹಿಕ, ಪ್ರವಾದಿಯವರು ನಗುವನ್ನ ಕೊಟ್ಟಿದ್ದಾರೆ. ನೋವನ್ನ ಕೊಟ್ಟವರಿಗೆ ನಗುವನ್ನ ಕೊಡುವಂತಹ ಸಿದ್ಧಾಂತ ಅದು ನಮ್ಮದಾಗಿದೆ, ಇಸ್ಲಾಮಿನದ್ದಾಗಿದೆ. ಕಟ್ಟ ಕಡೆಗೆ ನಾಲ್ಕನೆಯ ಒಂದು ಸಂಗತಿ ಅದೇನೆಂದರೆ ವಿಚಾರಣೆಯ ಒಂದು ದಿನ ಇದೆ. ನಾವು ಈ ಭೂಮಿಯಲ್ಲಿ ಮಾಡಿದ್ದೆಲ್ಲವನ್ನು ಅದಕ್ಕೆ ಸಾಕ್ಷಿಯಾಗಬೇಕಾದಂತಹ ಒಂದು ಸಂದೇಶ. ಕುನು ಕವ್ವಾಬೀನ ಲಿಲ್ಲಾಹಿ ಶುಹದಾಅ ಬಿಲ್ ಕಿಸ್ತ್, ಸತ್ಯದ ಒಂದು ನೀತಿಯ ನ್ಯಾಯದ ಕಡೆ ನೀವು ಅಲ್ಲಾಹನ ಸಾಕ್ಷಿಗಳಾಗಿ ಎನ್ನುವ ಸತ್ಯ. ಈ ನಾಲ್ಕು ಆಧಾರಗಳಲ್ಲಿ ಇಸ್ಲಾಮಿನ ಸೌಂದರ್ಯವನ್ನು ಈ ಜಗತ್ತಿಗೆ ಸ್ಪಷ್ಟವಾಗಿ ತಿಳಿಯಪಡಿಸಬೇಕಾದರೆ ಇಂತಹ ಧಾರ್ಮಿಕ ಕೇಂದ್ರಗಳು ಖಂಡಿತವಾಗಿಯೂ ಬೆಳೆದು ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಜಗತ್ತಿನಲ್ಲಿ 12 ಜನ ಬಂದ ಈ ಮಾಲಿಕುದ್ದೀನಾರ್ ಸಂಘ 24-20 ದಾಟಿ ಕೋಟಿಗಳು ಮೀರಿದ್ದರೆ ಅದು ಇಸ್ಲಾಮಿನ ಪವಿತ್ರವಾದ ಸಂದೇಶಗಳಿಂದ. ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ. ಧಾರ್ಮಿಕ ಅರಿವು ಜಗಜಗಿಸುವಂತಹ, ಉಜ್ವಲಗೊಳಿಸುವಂತಹ ಎಲ್ಲ ಸಂಭ್ರಮಗಳಿಗೆ ಮದನಿ ದರ್ಬಾರ್ ಸಾಕ್ಷಿಯಾಗಲಿ ಅಂತ ಅತಾವುಲ್ಲಾ ತಂಗಳ್ರವರು, ಕಾಜೂರ್ ತಂಗಳ್ರವರು, ಹಾಗೆ ವಿದ್ವಾಂಸರು, ಇಲ್ಲಿ ನಮ್ಮ ಎಲ್ಲ ತೋಕೆ ಉಸ್ತಾದರು, ಅದೇ ಎಸ್.ಪಿ. ದಾರಿಮಿ ಉಸ್ತಾದರು, ಇನ್ನೂ ಮಹನೀಯ ಘಟಾನುಘಟಿ ನಾಯಕರು, ಉಲಮಾಗಳು ಇದ್ದಾರೆ. ನಾವೆಲ್ಲರೂ ಸೇರಿ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆ ಒಂದು ಅಡಿಪಾಯದಲ್ಲಿ ನಿಂತು ಇಸ್ಲಾಮಿನ ಸೌಂದರ್ಯವನ್ನು ಜಗತ್ತಿನೆಲ್ಲೆಡೆ ಪಸರಿಸುವಂತಹ ಒಂದು ದಿಟ್ಟವಾದಂತಹ ನಿರ್ಧಾರ ನಾವು ಪಡೆದುಕೊಳ್ಳಲೇಬೇಕು. ಕಾರಣ ಅರ್ರಿಫುಕು ಮಾ ಯಕೂನು ಫೀ ಶೈಇನ್ ಇಲ್ಲಾ ಝಾನಾ, ಪ್ರೀತಿಯನ್ನು, ಕೈಂಡ್ನೆಸ್ ಅನ್ನು, ದಯೆಯನ್ನು ಸಮರ್ಪಕವಾಗಿ ಈ ಜಗತ್ತಿಗೆ ಹರಡಿದ ಒಂದು ಸಿದ್ಧಾಂತ ಇಸ್ಲಾಮಿನ ಸಿದ್ಧಾಂತ. ಟು ಬಿ ಕಾಮ್ ಇನ್ ಯುವರ್ ವರ್ಡ್, ನಿಮ್ಮ ಮಾತಲ್ಲಿ ಒಂದು ತಾಳ್ಮೆ ಇರಲಿ. ಟು ಬಿ, ನಾವು ಯಾವತ್ತೂ ಕೂಡ ನಮ್ಮ ಗುಣ ನಡತೆ ಅದು ಸಾಫ್ಟ್ ಆಗಿರಬೇಕು. ಇನ್ ದಿ ವರ್ಡ್, ನಮ್ಮ ಮಾತಿನಲ್ಲಿ. ಟು ಬಿ ಕಾಮ್ ಇನ್ ಯುವರ್ ಬಿಹೇವಿಯರ್, ನಮ್ಮ ನಡತೆಯಲ್ಲಿ ಉತ್ತಮವಾಗಿರಬೇಕು. ಅದೇ ರೀತಿ ಟು ಬಿ ಲವ್ ಇನ್ ಯುವರ್ ಹಾರ್ಟ್, ನಮ್ಮ ಹೃದಯದಲ್ಲಿ ಪ್ರೀತಿ. ಅದೇ ಪ್ರವಾದಿಯವರು ನಮಗೆ ತೋರಿಕೊಟ್ಟದ್ದು. ಆ ನಿಟ್ಟಿನಲ್ಲಿ ಮುಂದೆ ಸಾಗುವಾಗ ಖಂಡಿತ ನಮಗೆ ರೆಸ್ಪೆಕ್ಟ್ ಸಿಗುತ್ತದೆ, ನಮ್ಮನ್ನು ಲವ್ ಪ್ರೀತಿಸುತ್ತಾರೆ. ಹಾಗೆ ನಮಗೆ ಖಂಡಿತ ಟ್ರಸ್ಟ್, ನಂಬಿಕೆ ಬರುತ್ತದೆ ಅನ್ನುವ ಆ ಒಂದು ಕಾರ್ಯವನ್ನು ಹೇಳುತ್ತಾ ಆ ನಿಟ್ಟಿನಲ್ಲಿ ಮುಂದೆ ಸಾಗುವ. ಎಲ್ಲದಕ್ಕೂ ಮದನಿ ದರ್ಬಾರ್ ನಮ್ಮ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಬಯಸುತ್ತೇನೆ. ವಾಹೃ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.